ವೆಲ್ಫೇರಿಸ್ಟ್ ಕವರ್ ಬೇಕು. ಆ ಕವರ್ಗಳನ್ನ ಇದು ಒದಗಿಸಿದೆಯಾ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಇದನ್ನ ಇಟ್ಕೊಂಡು ನೋಡಿದಾಗ ಎರಡು ಮುಖ್ಯವಾಗಿ ನಾವು ಇಡೀ ಕಾಂಗ್ರೆಸ್ನ ಕಳೆದ 2.5 ವರ್ಷದ ಆಡಳಿತವನ್ನ, ಅಭಿವೃದ್ಧಿ ಮಾದರಿಯನ್ನ ನೋಡಿದಾಗ ಎರಡು ಕಾಣುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕತ್ತಲಲ್ಲಿ ಮಾತ್ರ ದಾರಿ ಕಾಣಲ್ಲ ಅನ್ನೋದು ತಪ್ಪು. ಕೋರೈಸುವ ಬೆಳಕಿದ್ದಾಗಲೂ ದಾರಿ ಕಾಣಲ್ಲ, ಕಣ್ ಕತ್ಲಿಟ್ಟು. ಏನಾಗಿದೆ ಅಂದ್ರೆ ಕಳೆದ 2.5 ವರ್ಷದಲ್ಲಿ ಗ್ಯಾರಂಟಿಗಳ ಕೋರೈಸುವ ಬೆಳಕು ಎಷ್ಟಿದೆಯಪ್ಪ ಅಂದ್ರೆ ಆ ಬೆಳಕಿನ ಕತ್ತಲು ನಮಗೆ ಕಾಣ್ತಾ ಇದೆ. ಸೊ ಈ ಬೆಳಕಿನ ಕೆಳಗಿನ ಕತ್ತಲಿನ ವಿಷಯ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಒಂದು 4-5 ವಿಷಯಗಳು ನಿಮ್ಮ ಮುಂದೆ ಹೇಳಬೇಕು. ಅದಕ್ಕೆ ಮುಂಚೆ ಈ ರಿಪೋರ್ಟ್ ಬಗ್ಗೆ ಪ್ರಧಾನವಾಗಿ 2-3 ವಿಷಯಗಳು ಹೇಳ್ತೀನಿ. ಮೊದಲನೇದು, ಆ ರಿಪೋರ್ಟ್ ನ ವಿಂಗಡಿಸಿರುವಂತಹ ರೀತಿಯಲ್ಲಿ ಬಹಳ ಚೆನ್ನಾಗಿದೆ. ಅದು ಪ್ರಧಾನವಾಗಿ ಎಷ್ಟು 134 ಪ್ರಾಮಿಸ್ಗಳಲ್ಲಿ ಎಷ್ಟು ಜಾರಿಯಾಗಿದೆ, ಎಷ್ಟು ಇನ್ನೂ ಪ್ರೋಗ್ರೆಸ್ ನಲ್ಲಿದೆ, ಎಷ್ಟು ಜಾರಿ ಆಗಿಲ್ಲ, ಕೆಲಸನೇ ಎಷ್ಟು ಪ್ರಾರಂಭ ಆಗಿಲ್ಲ, ಈ ತರದ ಕ್ಯಾಟಗರೀಸ್ ಇದೆ. ಇದರ ಒಂದು ಸಂಬಂಧ ಇದೆ ಅಂತ ನನ್ಗನ್ಸುತ್ತೆ. ಪೂರ್ತಿ ಆ ರಿಪೋರ್ಟ್ ನ ಓದಿದಾಗ ಯಾವ್ಯಾವುದನ್ನ ಸಾಧಿಸಿದ್ದಾರೆ ಅಂತಂದ್ರೆ, ದುಡ್ಡಿಲ್ದಿರ ಪುಕ್ಸಟ್ಟೆ ಘೋಷಣೆ ಮಾಡುವುದು ಫುಲ್ಫಿಲ್. ಯಾವ್ಯಾವುದಕ್ಕೆ ದುಡ್ಡು ಬೇಕಾಗಿದೆ ಅದು ಐದರ್ ನಾಟ್ ಸ್ಟಾರ್ಟೆಡ್ ಆರ್ ವರ್ಕ್ ಇನ್ ಪ್ರೋಗ್ರೆಸ್. ಈ ವರ್ಕ್ ಇನ್ ಪ್ರೋಗ್ರೆಸ್ ಅಂದಾಗ ನಾವು ಹೇಳಿದಂತೆ ಇನ್ನೊಂದು ಮೆಟಫರ್ ಹಾಕ್ತಾರೆ, ಟ್ರಾಫಿಕ್ ಕಂಜೆಷನ್ ಅಂತ ಏನ್ ಹೇಳ್ತೀವಿ. ಇದೊಂದು ಡೆಮಾಕ್ರೆಟಿಕ್ ಡೆವಲಪ್ಮೆಂಟ್ ಕಂಜೆಷನ್ ಅಂತ. ಆ ಕಂಜೆಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಆ ಕಂಜೆಷನ್ ಶಿಫ್ಟ್ ಆಗಿದೆ. ಇಡೀ ಇದರಲ್ಲಿ ಇನ್ನೊಂದಿದೆ, ಸ್ಥಾಯಿ ಭಾವ ಒಂದಿದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಡೆವಲಪ್ಮೆಂಟ್, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ಕಮ್ಯುನಲ್ ಹಾರ್ಮನಿ ಇವೆಲ್ಲವೂ ಕೂಡ ಬಿಡಿಬಿಡಿಯಾದ ವಿಷಯಗಳಲ್ಲ. ದೇರ್ ಈಸ್ ಎ ಕಾಮನ್ ಥ್ರೆಡ್. ಒಂದು ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಮಾಡೆಲ್ ಲೀಡ್ಸ್ ಟು ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಸೋಷಿಯಲ್ ಜಸ್ಟಿಸ್ ಪಾಲಿಸಿ. ಎ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಮಾಡೆಲ್ ವಿಲ್ ಆಲ್ಸೋ ರಿಸಲ್ಟ್ ಇನ್ ಎ ಕೈಂಡ್ ಆಫ್ ಸೋಷಿಯಲ್ ಅನ್ರೆಸ್ಟ್ ದಟ್ ವಿ ಆರ್ ಫೇಸಿಂಗ್. ಸೊ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ, ಮೂಲಭೂತವಾಗಿರುವ ಆ ಡೆವಲಪ್ಮೆಂಟ್ ಮಾಡೆಲ್ ಅಲ್ಲಿ ವ್ಯತ್ಯಾಸ ಬಂದಿದೆಯಾ? ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕೇಳಿದಾಗ, ನಾವು ಪ್ರೀವಿಯಸ್ ರಿಜಿಮ್ಗೆ ಹೋಲಿಕೆ ಮಾಡಿ ಮಾತಾಡೋದಾದ್ರೆ 4 ವಿಷಯಗಳು: ಡೆವಲಪ್ಮೆಂಟು, ಗವರ್ನೆನ್ಸು, ಸೋಷಿಯಲ್ ಜಸ್ಟಿಸ್, ಕಮ್ಯುನಲ್ ಹಾರ್ಮನಿ, ಅಪೋಸಿಷನ್ ಪಾರ್ಟೀಸ್ ಏನ್ ಮಾಡ್ತಿದ್ರು. ಇಷ್ಟು ವಿಷಯಗಳಲ್ಲಿ 2-3 ವಿಷಯಗಳಷ್ಟೇ ಹೇಳ್ತೀವಿ. ಡೆವಲಪ್ಮೆಂಟ್ ಮಾಡಲ್ ಬಂದಾಗ ನಮ್ಗೆಲ್ಲ ಗೊತ್ತಿದೆ, 91 ಆದ್ಮೇಲೆ ಕಂಪ್ಲೀಟ್ ಆಗಿ ಒಂದು ಕಾನ್ಸ್ಟಿಟ್ಯೂಷನ್ ಗಿನ್ನ ವೆಲ್ಫೇರಿಸ್ಟ್ ಮಾಡೆಲ್ಗೆ ಭಿನ್ನವಾದಂತ ಒಂದು ಡೆವಲಪ್ಮೆಂಟ್ ಮಾಡಲ್ ಅನುಸರಿಸ್ತಾ ಇದ್ವಿ. ಬೇಸಿಕಲಿ ಕ್ಯಾಪಿಟಲಿಸ್ಟ್ ಡ್ರಿವನ್, ನಾಟ್ ಪೀಪಲ್ ಡ್ರಿವನ್. ಇಟ್ ಇಸ್ ಅ ಕ್ಯಾಪಿಟಲಿಸ್ಟ್ ಡ್ರಿವನ್, ಕ್ರೋನಿ ಕ್ಯಾಪಿಟಲಿಸ್ಟ್ ಡ್ರಿವನ್ ಎಕಾನಮಿ ಹೊಂದಿದೆ. ಅದರಿಂದಾಗಿ ದೇರ್ ಆರ್ ಮೆನಿ ಕಾನ್ಸಿಕ್ವೆನ್ಸಸ್. ದೇರ್ ಆರ್ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್, ಸೋಷಿಯಲ್ ಕಾನ್ಸಿಕ್ವೆನ್ಸಸ್, ಕಾನ್ಸಿಕ್ವೆನ್ಸಸ್ ಆಫ್ ದಿ ವೆಲ್ಫೇರ್ ಸ್ಟೇಟ್ ಆಲ್ಸೋ. ಇದು ಬದಲಾಗಿದೆಯಾ? ಪ್ರೀವಿಯಸ್ ರೆಜಿಮ್ ಅಲ್ಲಿ ಕ್ರೋನಿ ಕ್ಯಾಪಿಟಲಿಸಮ್ನೇ ಬಹಳವಾಗಿ ಪ್ರಮೋಟ್ ಮಾಡೋ ತರ ಬೊಮ್ಮಾಯಿ ಮತ್ತು ಪೈ, ಯಾರು ಮೋಹನ್ ದಾಸ್ ಪೈ, ಬೊಮ್ಮಾಯಿ ಮೋಹನ್ ದಾಸ್ ಪೈ ಡೆವಲಪ್ಮೆಂಟ್ ಒಂದು $1 ಟ್ರಿಲಿಯನ್, ಮೇಕಿಂಗ್ ಕರ್ನಾಟಕ $1 ಟ್ರಿಲಿಯನ್ ಎಕಾನಮಿ, ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಅವರದು ಒಂದು ವಿಷನ್ ಡಾಕ್ಯುಮೆಂಟ್ 2022ರಲ್ಲಿ ಪ್ರೊಡ್ಯೂಸ್ ಆಗಿದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದದ್ದು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು. ದ ಡೆವಲಪ್ಮೆಂಟ್ ಮಾಡಲ್ ಡಿಡ್ ನಾಟ್ ಕನ್ಸಿಡರ್ ದಿ ಆರ್ಡಿನರಿ ಪೀಪಲ್ ಅಟ್ ಆಲ್. ಇವತ್ತು ಏನೇನು ನಾವು ಇವತ್ತು ಚರ್ಚೆ ಮಾಡ್ತಿದ್ವಿ ಅವೆಲ್ಲಕ್ಕೂ ಬೇಕಾಗಿದ್ದು ಅದರಲ್ಲೇ ಇದೆ. ಬಿಜೆಪಿ ಸರ್ಕಾರ ಆಗಿತ್ತು, ಅದಕ್ಕಾಗಿ ಕಾನ್ಸಿಕ್ವೆನ್ಸಸ್ ಆಯಿತು. 2023ರಲ್ಲಿ ಎಲೆಕ್ಷನ್ ನಡೆದಾಗ ಬಿಜೆಪಿ ಪಕ್ಷಕ್ಕೆ ಅವೆಲ್ಲ ಮಾಡಿದ್ರು 36% ವೋಟ್ ಶೇರ್. ಐಡಿಯಾಲಜಿಕಲ್, ಪೊಲಿಟಿಕಲ್, ಆರ್ಗನೈಸೇಷನಲ್ ರೀಸನ್ಸ್ ಅಂಡ್ ಕಾಂಗ್ರೆಸ್ ಕೆನಾಟ್ ಆಕ್ಚುಲಿ ಚಾಲೆಂಜ್ ದೆಮ್ ಆನ್ ದಟ್ ಕರೋ. ದಟ್ ಇಸ್ ಎ ಡಿಫರೆಂಟ್ ಟಾಪಿಕ್. ಆದರೆ ಕಾಂಗ್ರೆಸ್ಗೆ 43% ವೋಟ್ ಶೇರ್ ಬಂತು, 7% ಮೋರ್ ದೆನ್ ಬಿಜೆಪಿ. ಈ 7% ಅನ್ನುವಂಥದ್ದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಏನು ನಿರೀಕ್ಷೆ ಇತ್ತು ಅವಾಗ, ಇವುಗಳಲ್ಲೆಲ್ಲವೂ ಬದಲಾವಣೆ ಬರಬಹುದು ಅನ್ನುವಂಥದ್ದು. ಏನಾಯ್ತು? ನೀವು ಸಿದ್ದರಾಮಯ್ಯನವರ 2023ರ ಚೊಚ್ಚಲ ಬಜೆಟ್ ಅನ್ನ ನೀವು ನೋಡಿದ್ರೆ ಅದರಲ್ಲಿ ಗ್ಯಾರಂಟಿಗಳ ಬಗ್ಗೆ ಸುಮಾರು 20 ಪುಟಗಳಿದ್ದಾವೆ. ಅದರಲ್ಲಿ ಸೋಷಿಯಲ್ ಜಸ್ಟಿಸ್, ಬಸವಣ್ಣ, ಕುವೆಂಪು ಎಲ್ಲರೂ ಇದೆ. ಅದನ್ನ ಬಿಟ್ಟು ನೀವು ಆ ನಂತರದ ಡೆವಲಪ್ಮೆಂಟ್ ಮಾಡಲ್ ನೋಡಿದ್ರೆ, ಐ ಚಾಲೆಂಜ್ ಯು, ದಯವಿಟ್ಟು ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಅವರ $1 ಟ್ರಿಲಿಯನ್ ಎಕಾನಮಿಯ ವಿಷನ್ ಡಾಕ್ಯುಮೆಂಟ್ ಮತ್ತು ಸಿದ್ದರಾಮಯ್ಯನವರ ಬಜೆಟ್ ಸ್ಪೀಚ್ ಮೈನಸ್ ಗ್ಯಾರಂಟೀಸ್ ನೀವು ಹೋಲಿಸಿ ನೋಡಿ. ವರ್ಬ್ಯಾಟಿಂಗ್ ಸೇಮ್ ಇದೆ. ವರ್ಬ್ಯಾಟಿಂಗ್ ಅಂದ್ರೆ ಡೆವಲಪ್ಮೆಂಟ್ ಮಾಡೆಲ್ ಇಸ್ ದ ಸೇಮ್, ಕಂಟಿನ್ಯೂಟಿ ಇಸ್ ದ ಸೇಮ್. 50 ವರ್ಷಗಳ ಗ್ರೀನ್ ಕವರ್ ಹೋಗೋದಕ್ಕೆ ಈ ಸರ್ಕಾರ ಕಾರಣ ಅಲ್ಲ, ಹಿಂದಿನ ಸರ್ಕಾರ ಕಾರಣ ಅಲ್ಲ, 50 ವರ್ಷ ಕಾರಣ ಇದೆ. ಕಾನ್ಸ್ಟಿಟ್ಯೂಷನ್ ಕವರ್ನ ನಾವು ಸೋಷಿಯಲ್ ಸೊಸೈಟಿ ಕಳ್ಕೊಳ್ಳೋದಕ್ಕೂ 70 ವರ್ಷದ ಇತಿಹಾಸ ಇದೆ. ದೇರ್ ಇಸ್ ಎ ಕಂಟಿನ್ಯೂಟಿ ಅಂಡ್ ನಾಟ್ ಎ ರಪ್ಚರ್. ಅದು ತುಂಬಾ ಮುಖ್ಯವಾಗಿದೆ.
2-3 ಉದಾಹರಣೆಗಳು ಈ ವಿಷಯದಲ್ಲಿ. ದೇವನಹಳ್ಳಿ ವಿಷಯದಲ್ಲಿ ತುಂಬಾ ದೊಡ್ಡ ಹೋರಾಟ ಆಯಿತು. 1776 ಎಕರೆ ಜಮೀನನ್ನು ವಶಪಡಿಸ್ಕೊಳ್ತೀವಿ. ತುಂಬಾ ದೊಡ್ಡ ಹೋರಾಟ ಆಯಿತು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಅದನ್ನು ಕವರ್ ಮಾಡಿತ್ತು. ಫೈನಲಿ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಬಿಜೆಪಿ ನಾವು ಮಾಡೇ ಮಾಡ್ತೀವಿ ಅಂತಾರೆ, ಕಾಂಗ್ರೆಸ್ನವರು ಮಾಡಲ್ಲ ಅಂತ ಹೇಳ್ತಾರೆ, ಆದ್ರೆ ಮಾಡ್ತಾರೆ. 1776 ಎಕರೆ ವಾಪಸ್ ತಗೊಂಡ್ವಿ, ಸಂಭ್ರಮ, ಕುಣಿದಾಟ ಎಲ್ಲ ಆಗೋಯ್ತು. ಟಿಲ್ ಟುಡೇ ಡಿನೋಟಿಫಿಕೇಶನ್ ಆರ್ಡರ್ ಹ್ಯಾಸ್ ನಾಟ್ ಬೀನ್ ಇಶ್ಯೂಡ್. ಇವತ್ತಿನವರೆಗೂ ಕೂಡ ಡಿನೋಟಿಫಿಕೇಶನ್ ಆರ್ಡರ್ ಇಲ್ಲ. ಅವತ್ತೇ ಇದನ್ನ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಇದು ಒನ್ ಆಫ್, ನೀವೇನು ಕೇಳ್ತಿದ್ದೀರಿ ಅಂತ ನಾನು ಮಾಡ್ತಾ ಇದ್ದೀನಿ, ಅದರ್ವೈಸ್ ಇಡೀ ದೇವನಹಳ್ಳಿಯ ಸುತ್ತಮುತ್ತ ಸ್ಪೇಸ್ ಇಂಡಸ್ಟ್ರಿ ಬರಬೇಕು, ಅದ್ಯಾವುದು ಏರೋಸ್ಪೇಸ್ ಇಂಡಸ್ಟ್ರಿ ಎಲ್ಲ ಬರಬೇಕು, ಅದು ದಟ್ ಈಸ್ ದಿ ಡ್ರೈವರ್ ಆಫ್ ದಿ ಇಂಡಿಯನ್ ಎಕಾನಮಿ. ಇದನ್ನ ನಾವು ಮಾಡೇ ಮಾಡ್ತೀವಿ, ಈ ಪ್ರಾಜೆಕ್ಟ್ ಮಾತ್ರ ಮಾಡೋದಿಲ್ಲ. ಇದರಲ್ಲೂ ಕೂಡ ಯಾರೋ ಅವ್ರು ಜಮೀನು ಕೊಡ್ತಾರೆ ಅವ್ರಿಗೆ ನಾವು ಇಸ್ಕೊತೀವಿ. ಈಗಾಗಲೇ 425 ಎಕರೆ ಜಮೀನುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಕೊಡ್ತೀವಿ ಅಂತ. ಇದು ಒಂದು. ಎರಡನೇದು ಅಂದ್ರೆ ಕಂಟಿನ್ಯೂಟಿ ಇದೆ ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಪ್ರೀವಿಯಸ್ ರೆಜಿಮ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕನಸಲ್ಲೂ ನಾನು ಹೇಳೋದಿಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ. ಈ ಸರ್ಕಾರ ತಪ್ಪಿದೆ ಅಂದ ತಕ್ಷಣ ಆ ಸರ್ಕಾರ ದಟ್ ವಾಸ್ ಡೇಂಜರಸ್, ದಿಸ್ ಇಸ್ ಡಿಸಪಾಯಿಂಟಿಂಗ್ ಅಂಡ್ ಎಸ್ಪೆಷಲಿ ಎಕ್ಸ್ಪೆಕ್ಟೆಡ್ಲಿ ಡಿಸಪಾಯಿಂಟಿಂಗ್. ಅದು ಅಡಿಷನಲ್. ವಿಷಯ ಏನು? ಗವರ್ನೆನ್ಸ್ ವಿಷಯಕ್ಕೆ ಬಂದಾಗ ಗವರ್ನೆನ್ಸ್ ಅಂದ್ರೆ ಅಕೌಂಟಬಿಲಿಟಿ ಮಾತಾಡ್ತೀವಿ, ಪ್ರಧಾನ ಟ್ರಾನ್ಸ್ಪರೆನ್ಸಿ ಮಾತಾಡ್ತೀವಿ. ಜನರನ್ನು ಕೇಳಿ ಮಾಡಬೇಕಪ್ಪ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಬುಲೆಟ್ ಟ್ರೈನ್ ಬೇಕಂತ ಕೇಳಲೇ ಇಲ್ಲ. ಪ್ಯಾಸೆಂಜರ್ ಟ್ರೈನ್ಗಳೆಲ್ಲ ಕಿತ್ತಾಕಿದ್ರು, ಪ್ಯಾಸೆಂಜರ್ ಟ್ರೈನ್ ನಲ್ಲಿ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಕಿತ್ತಾಕಿ AC ಕ್ಲಾಸ್ಗಳು ಮಾಡಿದ್ರು, ಯಾರಿಗೂ ಕೇಳ್ತಿಲ್ಲ. ಅವ್ರು ಇಷ್ಟ ಬಂದಿದ್ದು ಅವ್ರು ಮಾಡ್ತಾ ಇದ್ದಾರೆ. ವಿ ನೋ ವಾಟ್ ಇಸ್ ಮೋದಿ. ಅಂಡ್ ವೆದರ್ ಕರ್ನಾಟಕ ಕಾಂಗ್ರೆಸ್ ಇಸ್ ಡಿಫರೆಂಟ್. ಟನಲ್ ರೋಡ್ ಬೇಕು ಅಂತ ಯಾರು ಕೇಳಿದ್ರು? ಟನಲ್ ರೋಡ್ ಬೇಕು ಅಂತ ಯಾರನ್ನ ಕೇಳಿ ಮಾಡ್ತಿದ್ದೀರಿ? ಎಲ್ಲವೂ ಸೇರಿದ್ರೆ ಕಾರುಗಳು ಓಡಾಟಕ್ಕೆ ಅನುಕೂಲ ಆಗುತ್ತೆ. ಸುಮಾರು 17,000 ಕೋಟಿ ರೂಪಾಯಿ ಖರ್ಚಿಗೆ ಬಸ್ಗೆ ಕಾರ್ ಕೈಯಲ್ಲಿ ಜೋಬಲ್ ಕಾಸಿದ್ದೀರೋ ನಾನೇ ಕೊಡ್ಬೇಕು ಟ್ಯಾಕ್ಸ್. ಅಂದ್ರೆ ಟನಲ್ ರೋಡ್ ಬೇಡ ಅನ್ನೋದಕ್ಕೆ ಅವನೇ ತೇಜಸ್ವಿ ಅವರು ಕೇಳಿದ್ರು. ಅವ್ರು ನೋಡ್ರಿ ಇವರೆಲ್ಲ ಕಂಪ್ಲೀಟ್ ಆಗಿ ಜನ ವಿರೋಧಿಗಳು ಅಂತ ಹೇಳಿದ್ರು. ಖಂಡಿತವಾಗಿ ಜನ ವಿರೋಧಿ ಅದರಲ್ಲಿ ಅನುಮಾನವೇ ಬೇಡ. ಬುಲೆಟ್ ಟ್ರೈನ್ ಹಂಗೆ ಮಾಡ್ತಿದ್ದಾರೆ. ಬುಲೆಟ್ ಟ್ರೈನ್ಗೂ ಟನಲ್ ರೋಡ್ಗೂ ಎಸೆನ್ಷಿಯಲಿ ಯಾರಿಗೋಸ್ಕರ ಮಾಡ್ತಿದ್ದಾರೆ, ಇದರ ಪರಿಣಾಮ ಎನ್ನುವುದು ದೊಡ್ಡ ವ್ಯತ್ಯಾಸ ಇಲ್ಲ. ಸೊ ಅಗೈನ್ ದೇರ್ ಇಸ್ ಕಂಟಿನ್ಯೂ. ಮೂರನೇದಾಗಿ ದುಡ್ಡಿಲ್ಲ ಅಂತೀವಿ. ಒಂದು ದೊಡ್ಡ ಸಮಸ್ಯೆ ಇದೆ. ಅಪೋಸಿಷನ್ ಪಾರ್ಟಿಗಳ ಬಗ್ಗೆ ಪ್ರಧಾನವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಕರ್ನಾಟಕ ಸರ್ಕಾರಕ್ಕೆ ಈ ಫಿಸ್ಕಲ್ ಟ್ರಾನ್ಸ್ಫರ್ ವಿಷಯಗಳಲ್ಲಿ ಬಂದಾಗ ಇದುವರ ತನಕ ಒಂದು ತರ್ಕ ಸಿಕ್ಕಿಲ್ಲ ನಮಗೆ. ಯಾತಕ್ಕೆ 1.5% ಕಡಿಮೆ ಆಯ್ತು ನಮಗೆ ನಮ್ಮ ಶೇರ್ ಇನ್ ದಿ ವರ್ಟಿಕಲ್ ಡಿವಲ್ಯೂಷನ್ ಆಫ್ ದಿ ರಿಸೋರ್ಸಸ್ ಅಲ್ಲಿ? ಹೆಂಗ್ ಕಡಿಮೆ ಆಯ್ತು ಅಷ್ಟು? ಖಂಡಿತವಾಗಿ 20,000 ಕೋಟಿ ರೂಪಾಯಿ ಅಷ್ಟು ನಮಗೆ ಪ್ರತಿ ವರ್ಷ ಕರ್ನಾಟಕಕ್ಕೆ ಲಾಸ್ ಆಗ್ತದೆ. ಇದರಲ್ಲಿ ಅಪೋಸಿಷನ್ ಪಾರ್ಟಿಗಳ ಬಗ್ಗೆ ಮಾತಾಡ್ತಿಲ್ಲ, ಖಂಡಿತ ಪ್ರಶ್ನಿಸ್ಬೇಕು. ಓಕೆ, 4,09,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ 4,09,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ 23,000 ಕೋಟಿ ತೆಗೆದುಕೊಳ್ಳಿ. ಇನ್ನು ಉಳಿದಿದ್ರಲ್ಲಿ ಏನ್ ಮಾಡಿದ್ರಿ? 2,24,000 ಕೋಟಿ ರೂಪಾಯಿ ಕರ್ನಾಟಕದ ಸ್ಟೇಟ್ ಓನ್ ರಿಸೋರ್ಸಸ್, ಸ್ಟೇಟ್ ಓನ್ ರೆವಿನ್ಯೂ. 2,24,000 ಕೋಟಿ ರೂಪಾಯಿ ನೀವು ಹೆಂಗ್ ಖರ್ಚು ಮಾಡ್ತೀರಿ? 6,957 ಕೋಟಿ ರೂಪಾಯಿ ಫಾಕ್ಸಾನ್ ಕಂಪನಿಗೆ ಬಜೆಟರಿ ಇನ್ಸೆಂಟಿವ್. ವಾಟ್ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದಿ ಬಿಜೆಪಿ? ಫಾಕ್ಸ್ಕಾನ್ ಅಂತ ಕರೀತಾರೆ. 2025-26 ಬಜೆಟ್ ಅಲ್ಲಿ ಬಜೆಟ್ ಇಂದ 6,900 ಕೋಟಿ ರೂಪಾಯಿ. ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್ ದಟ್ ವಿ ಆರ್. ಬೇರೆ ಕಾಸಿಲ್ಲ ನಮ್ಮ ಸರ್. ಅಂಗನವಾಡಿ ಟೀಚರ್ಸ್ಗೆ 1,000 ರೂಪಾಯಿ ಜಾಸ್ತಿ ಮಾಡೋಕ್ಕಾಗಿಲ್ಲ. ಆಶಾ ಕಾರ್ಯಕರ್ತರು ಪ್ರತಿ ವರ್ಷಕ್ಕೊಂದ್ಸತಿ 3 ಸತಿ ಬಂದಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ನೋಡ್ಕೊತಾರೆ, ಅವ್ರು 500 ರೂಪಾಯಿ ಜಾಸ್ತಿ ಮಾಡೋಕ್ಕಾಗುತ್ತೆ. ಎಲ್ಲ ಸೇರಿ ಫಾಕ್ಸ್ಕಾನ್ ಎಷ್ಟು ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುತ್ತೆ? ಸರ್ಕಾರದಿಂದ ಅದ್ರ ಒಟ್ಟಾರೆ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ 1/3 ಇಸ್ ಬಾರ್ನ್ ಬೈ ಕರ್ನಾಟಕ ಗವರ್ಮೆಂಟ್. ಇನ್ಫ್ಯಾಕ್ಟ್ ಗುಜರಾತ್ಗೆ ಹೋಗ್ತಿರೋ ಚಿಪ್ ಇಂಡಸ್ಟ್ರಿಗಳಲ್ಲಿ ಗುಜರಾತ್ ಸ್ಟೇಟ್ ಗವರ್ಮೆಂಟ್ 35%, ಸೆಂಟ್ರಲ್ ಗವರ್ಮೆಂಟ್ ಒಂದು 40%, ಎಲ್ಲ ಸೇರಿ ಅವ್ರು ಬರೀ 20% ಆಗ್ತಾರೆ. ದಟ್ ಇಸ್ ವೆರಿ ವೆರಿ, ಅದನ್ನ ವಿರೋಧಿಸಬೇಕು. ನೀವೇನ್ ಮಾಡ್ತಿದ್ದೀರಿ? ಪ್ರಿಯಾಂಕಾ ಖರ್ಗೆ ಏನ್ ಮಾಡ್ತಿದ್ದಾರೆ? ಎಸೆನ್ಷಿಯಲ್ ಏನ್ ವ್ಯತ್ಯಾಸ ಇದೆ? ಈ ಪ್ರಶ್ನೆಗಳು ಬರುತ್ತೆ. ಎರಡನೇದು, 2023ಕ್ಕೆ ಮುಂಚೆ ಯಾತಕ್ಕೆ ಬಿಜೆಪಿ ಸರ್ಕಾರ ಒಂದು ಬೇಸತ್ತು ಹೋಗೋ ತರ ಮಾಡಿತ್ತು? ಬೆಳಗಾಯ್ತು ಅಂದ್ರೆ ಆಜಾನಿ, ಬೆಳಗಾಯ್ತು ಅಂತಂದ್ರೆ ಆ ಕಲ್ಲಂಗಡಿ ಹಣ್ಣು ದೇವಸ್ಥಾನದ ಸುತ್ತ ಇವರು ಮಾರಾಟ ಮಾಡಬಾರ್ದು, ಬದುಕನ್ನ ಅಸಹನೀಯ ಮಾಡಿಬಿಟ್ಟಿದ್ರು. ಕರ್ನಾಟಕ ವಾಸ್ ಫೇಮಸ್
nationally, internationally, for all wrong reasons in the last 4 years. ಬೇಸಿಕಲಿ ಗವರ್ನೆನ್ಸ್ ಪ್ರಶ್ನೆ ಬಂತು ಅಂತಂದ್ರೆ ಆ ವಿಷಯಗಳಲ್ಲಿ ಸಿವಿಲ್ ಲಿಬರ್ಟಿ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಇಲ್ದಂಗ, ಮತ್ತು ಅವರ ಐಡಿಯಾಲಜಿಕಲ್ ಕನ್ವರ್ಜೆನ್ಸ್ ಏನಿತ್ತು ಆ ಪಕ್ಷದ್ದು ಸಂಪೂರ್ಣವಾಗಿ ಯಾವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ಯಾಸಿಸ್ಟ್, ಬೇಸಿಕಲಿ ರೈಟಿಸ್ಟ್ ಪಾಪ್ಯುಲಿಸ್ಟ್ ಅಂತ ಗುರುತಿಸ್ಕೊಂಡಿತ್ತು. ಅದ್ರ ಜೊತೆಗೆ ಇವರ ಹೆಸರು ಕೂಡ ಇತ್ತು. ಸರಿ, ಅದಕ್ಕೆ ಬೇಸತ್ತು ಓಟ್ ಕೊಟ್ಟರು. ಇನ್ಫ್ಯಾಕ್ಟ್ ಮೋರ್ ದೆನ್ 88% ಆಫ್ ದಿ ಮುಸ್ಲಿಮ್ಸ್ ವೋಟೆಡ್ ಫಾರ್ ಕಾಂಗ್ರೆಸ್. ದಲಿತರು ವೋಟೆಡ್ ಫಾರ್ ಕಾಂಗ್ರೆಸ್. ನೀವು ಕೊನೆಗೆ ಏನ್ ಮಾಡ್ತೀರಿ ಸಿವಿಲ್ ಲಿಬರ್ಟಿನಲ್ಲಿ? ಈಗ ಇದೊಂದು ನಡೀತಾ ಇದೆ, ಪಥಸಂಚಲನದ ವಿಷಯ ಬಂದಾಗ ಕೋರ್ಟಲ್ಲಿ ಕೇಸ್ ಇದೆ. ಎಷ್ಟು ಹಾಸ್ಯಾಸ್ಪದವಾಗಿದೆ ಈ ವಿಷಯ ಅಂತಂದ್ರೆ, 2013ರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಒಂದು ಕಾಯ್ದೆ ತರುತ್ತೆ. ಅದೇನ್ ಹೇಳುತ್ತೆ, ಶಾಲಾ ಪರಿಸರದಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ ಅಪ್ಲಿಕೇಶನ್ ಹಾಕಂಗಿಲ್ಲ, ಕೊಡಂಗೂ ಇಲ್ಲ. ದಟ್ ಇಸ್ ವೆರಿ ವೆರಿ ಪ್ರೋಗ್ರೆಸಿವ್. ಸರ್ಕ್ಯುಲರ್ ಪಾಲಿಸಿ, ಸರ್ಕ್ಯುಲರ್ ಇಸ್ ಎ ಪಾಲಿಸಿ. Okay, then that is the intent of the government. Yeah. That is the intent of the government. I am actually condoning that. I am actually complimenting that. It is a very very good policy. ಶಿಕ್ಷಣ ಸಂಸ್ಥೆ ಒಳಗಡೆ ಶಿಕ್ಷಣೇತರ ತರಬಹುದು. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ರು, ಅನುಮತಿ ತಗೊಂಡು ಮಾಡಬಹುದು. ತಲೆ ಇದೆಯಾ, ಬುದ್ಧಿ ಮಾಡ್ತಾರ, ಏನಕ್ಕೆ ಮಾಡ್ತಾ ಇದ್ದಾರೆ ಇದು? ಇಷ್ಟು ಮಾತ್ರ ಅಲ್ಲ, ಕೊನೆಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಇನ್ನೊಂದು 2-3 ವಿಷಯಗಳಿತ್ತು. ಸೀದಾ ಈ ಪ್ಯಾಲೆಸ್ತೈನ್ ವಿಷಯವನ್ನು ನಿಮ್ಮ ಗಮನಕ್ಕೆ ತರಲೇಬೇಕು. ಪ್ಯಾಲೆಸ್ತೈನ್ ವಿಷಯದಲ್ಲಿ ಒಂದು ಹೋಮ್ ಫೈನಾನ್ಸ್ ಮಿನಿಸ್ಟರ್ ಬಂದು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಬರ್ತಾನೆ. ಆತ ಯಾರು, ಇಸ್ರೇಲ್ನ ಫೈನಾನ್ಸ್ ಮಿನಿಸ್ಟರ್, ಫಾರಿನ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಇನ್ಫ್ಯಾಕ್ಟ್ ವಾಪಸ್ ಇಸ್ರೇಲ್ನಲ್ಲಿ ಈಗ ಕದನ ವಿರಾಮವೂ ಆಗಬಾರದು, ಇಡೀ ಪ್ಯಾಲೆಸ್ತೈನ್ ಗುಂಡಾಗಿ ಸಾಯಿಸಬೇಕು ಅಂತ ಹೇಳ್ತಿರೋದು ಆ ಮನುಷ್ಯ. ಅಂತ ಪ್ಯಾಲೆಸ್ತೈನ್ ಜೊತೆ ನಮ್ಮ ಉಪಮುಖ್ಯಮಂತ್ರಿಗಳು ಕೈ ಕುಲುಕ್ತಾರೆ. ಅವ್ರದ್ದೊಂದು IAS ನಲ್ಲಿ ಮೆರವಣಿಗೆ, ಅವ್ರದ್ದೇನೋ ಒಂದು ಇವೆಂಟ್ ನಡೀತಿರ್ಬೇಕು, ಅದನ್ನು ಉದ್ಘಾಟಿಸ್ತಾರೆ. ಈ ಥರದ್ದು ಲಾಸ್ಟ್ 1-2 ವಿಷಯ ಹೇಳಿದ್ದಾರೆ. 1 ನಿಮಿಷ ಜಾಸ್ತಿ ಆದರೆ ಕ್ಷಮಿಸ್ತಾರೆ ಸರ್. ಒಂದು ಹೇಳಬೇಕಾಗಿರೋದು ಈ ಕಮ್ಯುನಲ್ ಹಾರ್ಮೋನಿಯ ವಿಷಯ. ಒಂದು ಧರ್ಮಸ್ಥಳ, ಕಲ್ಲಡ್ಕರ್, ಪ್ರಭಾಕರ್ ಭಟ್ಟ, ಇವೆಲ್ಲ ವಿಷಯಗಳಲ್ಲಿ ಕೂಡ ನಾವು ಮಾತಾಡ್ಕೊಂಡಿದ್ದೀವಿ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿಗಳು ಯಾವ ರೀತಿಯವರು ಈ ಹಿಂದಿನ ಬಿಜೆಪಿ ಸರ್ಕಾರದ ಸಿದ್ಧಾಂತಕ್ಕಿಂತ ಭಿನ್ನವಾಗಿದ್ದಾರೆ. ಇದೊಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸಿದೆ. ZTV ಅಂತ ಕನ್ನಡದಲ್ಲಿ ಒಂದಿದೆ, ವೀಕೆಂಡ್ ವಿತ್ ರಮೇಶ್ ಅಂತ ಹೇಳಿ ಅವರು ರೆಗ್ಯುಲರ್ ಆಗಿ 2 ವರ್ಷದ ಕೆಳಗಡೆ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ 2023ರಲ್ಲಿ DK ಶಿವಕುಮಾರ್ ಅವರನ್ನ ಕರೆಸಿ 2 ಗಂಟೆ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂನಲ್ಲಿ ಸಿಹಿ ಕೈ ಚಂದ್ರು ಅಂತ ನಿಮ್ಗಳಲ್ಲಿ ಎಷ್ಟು ಜನ ಗೊತ್ತಿಲ್ಲ, ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳ್ತಾರೆ ರಮೇಶ್ ಅವರಿಗೆ, ಇವರು ಬಹಳ ಸಂಸ್ಕೃತ ವಿದ್ವಾಂಸರು DK ಶಿವಕುಮಾರ್ ಅವರು, ನೀವು ಅವ್ರನ್ನ ದಯವಿಟ್ಟು ಸಂಸ್ಕೃತ ಶ್ಲೋಕಗಳೆಲ್ಲ ಅವ್ರ ಹತ್ರ ಕೇಳಿ. ಅವರ ಸಂಸ್ಕೃತ ಶ್ಲೋಕ ಹೇಳಿ DK ಶಿವಕುಮಾರ್ ಅವರು ಅದಕ್ಕೆ ಅನುವಾದ ಕೂಡ ಮಾಡ್ತಾರೆ. ಆ ಸಂಸ್ಕೃತ ಶ್ಲೋಕದ ಅನುವಾದ ಅವರೇ ಹೇಳಿದ್ದೇನಪ್ಪಾ ಅಂದ್ರೆ, ಹೆಣ್ಣು ಅಂದ್ರೆ ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗಳು 3 ಜನ ಬಂದು ಕೂತಿದ್ದಾರೆ ಎದುರುಗಡೆ. ಹೆಣ್ಣು ನಿಮ್ಮ ತಾಯಿಯೇ ಆದರು, ಹೆಂಡತಿಯೇ ಆದರು, ಮಗಳೇ ಆದರು, ಮನೆಯ ಗಂಡಸು ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಏಕೆಂದರೆ ಹೆಣ್ಣು ಸ್ವಭಾವತಃ ಚಂಚಲೆ. ಅಷ್ಟು ಮಾತ್ರ ಅಲ್ಲ, ಹೆಣ್ಣು, ರಾಜ್ಯ ಮತ್ತು ವಿದ್ಯೆ, ಇವು 3 ಜಯಿಸಿದ ಪುರುಷ ರಾಜ್ಯವನ್ನು ಆಳುತ್ತಾನೆ. ಮನುಸ್ಮೃತಿಯ ಶ್ಲೋಕ 41 ಚಾಪ್ಟರ್ 2. ಏನ್ ವ್ಯತ್ಯಾಸ ಇದೆ? ವಿಷಯ ಇಷ್ಟೇ ನಾನು ಹೇಳಕ್ ಹೊರಟಿರುವಂಥದ್ದು. ದೇರ್ ಇಸ್ ಎ ಕಂಟಿನ್ಯೂಟಿ, ದೇರ್ ಇಸ್ ನೋ ರಪ್ಚರ್. ಸೊ ನಾವು ಕೇಳ್ಕೊಳ್ಬೇಕಾಗಿರೋದು ಅಪೋಸಿಷನ್ ಪಾರ್ಟೀಸ್ ಪಾತ್ರ ಏನಿದೆ. ಅಪೋಸಿಷನ್ ಪಾರ್ಟೀಸು ದೇ ಆರ್ ಹ್ಯಾಪಿ ವಿತ್ ದಿಸ್, ಹ್ಯಾಪಿ ವಿತ್ ದಿ ಐಡಿಯಾಲಜಿಕಲ್ ಥ್ರಸ್ಟ್ ಆಫ್ ದಿಸ್ ಗವರ್ಮೆಂಟ್, political thrust of this government, development thrust of this government, because they are all hand in glove in promoting a particular kind of regime which is anti-constitutional, which is not secular, which is not wedded to welfare state policies. So, ಈ ಪಕ್ಷಗಳ ಮೇಲೆ ಲಾರ್ಜರ್ ವಿಷಯ ಬರುವಂಥದ್ದು ಕಾಂಗ್ರೆಸ್ಸು ಬಿಜೆಪಿ ಅಲ್ಲ. ಇದೊಂದು ಮಾತಾಡಿ ಮುಗಿಸ್ಬೇಕು. ಕಾಂಗ್ರೆಸ್ಸು ಬಿಜೆಪಿ ಅಲ್ಲ, ಆದರೆ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಜಾಸ್ತಿ ಇದೆ. ಇಷ್ಟು ನಾವು ಅರ್ಥ ಮಾಡ್ಕೊಂಡು ನಿಜಕ್ಕೂ ಒಂದು ನೀವೇನ್ ಮಾಡ್ತಿದ್ದೀರಿ, ಇದು ಬರೀ ನಾವು ಇಷ್ಟು ಜನ ಇಲ್ಲಿ ಪರಾಮರ್ಶೆ ಕೂತ್ಕೊಂಡ್ರೆ ಮಾತ್ರ ಆಗೋದಿಲ್ಲ. ಯಾರು ಬಾಧಿತರಿದ್ದಾರೆ, ಸ್ಲಮ್ ಅಜೆಂಡಾ ಇಲ್ಲ,
ಬೆಂಗಳೂರು ಡೆವಲಪ್ಮೆಂಟ್ ಪ್ಲಾನ್ ನಲ್ಲಿ ಬಿಜೆಪಿಗೂ ಅಜೆಂಡಾ ಇರಲಿಲ್ಲ, ಜೆಡಿಎಸ್ಗೂ ಇರಲಿಲ್ಲ, ಕಾಂಗ್ರೆಸ್ಗೂ ಸ್ಲಮ್ ಅಜೆಂಡಾದಲ್ಲೇ ಇಲ್ಲ, ಸ್ಲಮ್ ಜನ ಅಜೆಂಡಾದಲ್ಲಿ ಇಲ್ಲ, ಬಡವರ ಅಜೆಂಡಾದಲ್ಲಿ ಇಲ್ಲ. ಓಟ್ ಬೇಕಾದ್ರೆ ನಾವು ಗ್ಯಾರಂಟಿ ಬಗ್ಗೆ ಸುಮಾರಷ್ಟು ಹೇಳುತ್ತೆ. ಗ್ಯಾರಂಟಿನಲ್ಲಿ ನೀವು ಅದೊಂದು ಅಡಿಷನಲ್ ಬೆನಿಫಿಟ್ ಆಗಿ ಬರ್ತಿತ್ತು ಅಂತ ಇಟ್ಕೊಳ್ಳಿ. ಎಸ್, ದಟ್ ಈಸ್ ಇನ್ಫ್ಯಾಕ್ಟ್ ನಾನು ಯಾವುದು ಬಿಜೆಪಿ ಹೇಳ್ತದೆ ಅದು ಕಂಪ್ಲೀಟ್ಲಿ ಆಂಟಿ ಪೀಪಲ್, ಏನು ಗ್ಯಾರಂಟಿಯ ವಿರೋಧಿ ವಾದ ಇದೆ. ಬರೀ ಬಿಜೆಪಿ ಮಾತ್ರ ಅಲ್ಲ, ಒಂದು ಈ ದೇಶದ ಕುಲೀನರ ಒಂದು ವಾದ ಇದೆ, ಅದು ರೇವಡಿ ಇತ್ಯಾದಿ ಅಂತೇಳಿ, ಅದು ನಾನ್ ಸೆನ್ಸ್ ವಾದ. ನಾವು ಬೆಂಕಿನಲ್ಲಿ ಉರಿತಿರ್ಬೇಕಾದ್ರೆ ಅದಕ್ಕೊಂದು ತಾತ್ಕಾಲಿಕ ಪರಿಹಾರ ಬೇಕೇ ಬೇಕು. ಆ ರೀತಿ ಗ್ಯಾರಂಟಿ ನಿಜಕ್ಕೂ ಕೂಡ ಅವ್ರನ್ನ ನಾವು ಕಾಂಪ್ಲಿಮೆಂಟ್ ಮಾಡಬೇಕು. 54,000 ಕೋಟಿ ರೂಪಾಯಿ ಏನು ರಿಸೋರ್ಸ್ ಟ್ರಾನ್ಸ್ಫರ್ ಆಗ್ತಿದೆ ಅದು ಪುಕ್ಸಟ್ಟೆ ಮಾತಲ್ಲ. ಅದರಲ್ಲಿ ಇವತ್ತು ಸಿವಿಕ್ನವರು ತಂದಿರುವಂತಹ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಆದಂತಹ ಕೆಲವು ಪ್ರಾಬ್ಲಮ್ ಜೊತೆಗೆ ಕೆಲವು ಇನ್ನು ಮೂಲಭೂತ ಪ್ರಾಬ್ಲಮ್ ಇದೆ. ಮೂಲಭೂತ ಪ್ರಾಬ್ಲಮ್ ಏನು? ದಿಸ್ ಇಸ್ ನಾಟ್ ಎ ಅಡಿಷನಲ್ ಬೆನಿಫಿಟ್, ದಿಸ್ ಇಸ್ ಎ ಬೆನಿಫಿಟ್ ಆಸ್ ಎ ಸಬ್ಸ್ಟಿಟ್ಯೂಟ್ ಆಕ್ಚುಲಿ. ಎರಡನೇದು ಏನೇ ಉದಾಹರಣೆ ಏನು? SC ST TSP ಇಂದ 14,000 ಕೋಟಿ ರೂಪಾಯಿ ಕಿತ್ಕೊಂಡು ನೀವು ಇದು ಕೊಡ್ತೀರಾ ಅಂತಂದ್ರೆ 14,000 ಕೋಟಿ ರೂಪಾಯಿ. ಆ 14,000 ಕೋಟಿ ರೂಪಾಯಿ SC ST ಗೆನೆ ಇದ್ದಿದ್ರೆ, TSP ಗೆನೆ ಇದ್ದಿದ್ರೆ ಅದು ನಿಜಕ್ಕೂ ಶೋಷಿತರಾದವರಿಗೆ ಅಡಿಷನಲ್ ಎಮ್ಯಾಲ್ಯೂಮೆಂಟ್ ಆಗ್ತಿತ್ತು. ಈಗ ಅದನ್ನ ಕಿತ್ಕೊಂಡು ಈ ಕಡೆ ಕೊಡ್ತಾ ಇದ್ದೀರಿ. ಮೂರನೇದು, ಇದು ಸಸ್ಟೈನ್ ಕಾಂಗ್ರೆಸ್ ಒಳಗಡೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಅದಕ್ಕೆ ಪಕ್ಷ ಮಾತಾಡ್ಬೋದು. ಸತ್ಯಪ್ರಕಾಶ್ ಅವರು ಕಾಂಗ್ರೆಸ್ನ ಹಲವಾರು ಮಂತ್ರಿಗಳು ಇದಕ್ಕೆ ವಿರುದ್ಧ ಇದ್ದಾರೆ. ಅದು ಮಧ್ಯಮ ವರ್ಗದ ಎಕ್ಸಾಕ್ಟ್ಲಿ. ಸೊ ಇವನ್ ಗ್ಯಾರಂಟೀಸ್ ಏನಾಗಿದೆ, ಬೆಂಕಿನಲ್ಲಿ ಬೇಯ್ತಾ ಇದ್ವಿ, ಈಗ ಬೆಂಕಿಯಿಂದ ಬಾಂಡ್ಲೆಗೆ ಬಂದಿದೆ. ಬೆಂಕಿಯಿಂದ ಬಾಂಡ್ಲೆಗೆ ಬಂದ್ರೆ ಆ ಬಾಂಡ್ಲೆಯ ತಳ ಎಷ್ಟು ತೆಳುವು ಅಂತಂದ್ರೆ ಈಗಾಗಲೇ ಶಾಖ ಹೊಡೆಯಕ್ಕೆ ಶುರು. ಇಷ್ಟು ಹೇಳಿ